ಏನು ರಮೇಶ್ ಜಾರಕಿಹೊಳಿ ಬೆದರಿಕೆ ತೋಳ ಬಂತು ತೋಳ ಕಥೆನ ಹರಿಯೋ ನೀರು ಹರಿದು ಬಿಡ್ಲಿ, ಪಕ್ಷ ಬಿಡಬೇಕಂದ್ರೆ ಬಿಟ್ಟು ಬಿಡ್ಲಿ, ಎಲೆಕ್ಷನ್ ದಿನದ ಮಾತಿನ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆ. ಹೀಗಂತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಮೇಶ್ ಸರ್ ತೋಳ ಬಂತು ತೋಳ ಅನ್ನೋ ಹಾಗೆ ಮಾಡ್ತಿದ್ದಾರೆ. ಎಲೆಕ್ಷನ್ ದಿನ ಈ ಮಾತು ಹೇಳಿದ್ಯಾಕೆ ಅಂತ ಆಶ್ಚರ್ಯವಾಗುತ್ತೆ ಅಂತ ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಕಾದು ನೋಡಬೇಕು. ಕಾಂಗ್ರೆಸ್ನ ಸಾವಿರಾರು ನಾಯಕರನ್ನ ಬೆಳೆಸಿ ಪೋಷಣೆ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅವರು ಹೋಗೋದಾದ್ರೆ ಹೋಗಲಿ, ಹರಿಯೋ ನೀರು ಹರಿದು ಬಿಡಲಿ, ಹೊಸಬರಿಗೆ ಅವಕಾಶ, ಎರಡನೇ ಹಂತದ ನಾಯಕತ್ವ ಬೆಳೆಯುತ್ತೆ ಅನ್ನುವಂಥ ಮಾತನ್ನ ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬನ್ನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಪ್ರತಿನಿಧಿ ಸಹದೇವ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಕೈ ಕೊಡ್ತಾರ ಅಥವಾ ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗ್ತಾರ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುವಂಥ ಸಂದರ್ಭದಲ್ಲೇ ಖುದ್ದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಎಂಬುದನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕಳೆದ ಹಲವಾರು ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವುದೂ ಆಗ್ತಿಲ್ಲ, ಮತ್ತೆ ಈಗ ಅದು ಆರಂಭ ಆಗ್ತಾ ಇದೆ. ನಾನು ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ಇಲೆಕ್ಷನ್ನು ತುಂಬ ಇಂಪಾರ್ಟೆಂಟ್ ದಿನ ನಮಗೆ ರಾಜಕಾರಣಿಗಳಿಗೆ. ನಾನು ಕ್ಲಿಪ್ಪಿಂಗ್ಸ್ಗಳನ್ನ ನೋಡಿದೆ. ಯಾರೋ ಮೀಡಿಯಾ ಸಹೋದರರೊಬ್ಬರು ವಾಟ್ಸಪ್ ಮಾಡಿದರು. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಅದು ಇಂಥ ದಿನ ಹೇಳಿರೋದು ಯಾವುದಕ್ಕೆ ಹೇಳಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಭಾಳಷ್ಟು. ಬಟ್ ಕಳೆದ 6-7 ತಿಂಗಳಿಂದ ನೋಡ್ತಾ ಇದ್ದೀವಿ. 6-7 ತಿಂಗಳ ಏನು ಅವರು ಮಂತ್ರಿಗಳಾದಾಗಿಂದನೂ ನೋಡ್ತಾ ಇದ್ದೀವಿ. ಇವತ್ತು ರಾಜೀನಾಮೆ, ನಾಳೆ ರಾಜೀನಾಮೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಬಿ ಜೆ ಪಿಯವ್ರಿಗೆ ಈ ತೋಳ ಬಂತು ತೋಳ ಅನ್ನೋ ಹಾಗೆ ಇವರು ರಮೇಶ್ ಸರ್ ಕೂಡ ಹಾಗೆ ಮಾಡ್ತಾಯಿದ್ದಾರೆ. ಅವರು ಹೊರಗಡೆ ಹೋಗೋದು ಬಿಟ್ಟಿರೋದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾನೇನು ಡಿಸಿಷನ್ ತೊಗೊಳ್ತಾ ಇದ್ದರೆ ಇದು ನನಗೆ ಸಂಬಂಧಪಟ್ಟದ್ದು, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಅವರ ಡಿಸಿಷನ್ ಏನೇ ಆದರೂ ಕೂಡ ಅವರ ವೈಯಕ್ತಿಕ, ಅದನ್ನು ನಾನು ಯಾವತ್ತೂ ಕ್ವಶನ್ ಮಾಡೋದಿಲ್ಲ. ಇನ್ನು ನೋಡೋಣ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಭಾಳಷ್ಟು ಮುತ್ಸದ್ದಿಗಳು, ನಮ್ಮ ಜಿಲ್ಲೆ ಹಿರಿಯ ನಾಯಕರಿದ್ದಾರೆ. ನೋಡೋಣ ಅವರೇ ಯಾವ ರೀತಿ ಅವರು ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರೆ, ರಾಜ್ಯದ ನಾಯಕರು ಯಾವ ರೀತಿ ಇದನ್ನು ಪರಿಗಣಿಸ್ತಾರೆ. ಇವತ್ತು ಇಲೆಕ್ಷನ್ ಇದ್ದಿದ್ದ ದಿನವೇ ಬೆಳಗ್ಗೆ ಈ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೆ ನೋಡೋಣ. ಆದರೆ ಇದ್ರ ಬಗ್ಗೆ ಈಗಲೇ ಮಾತಾಡೋದು ಭಾಳಷ್ಟು ಪ್ರೀಮೆಚ್ಯೂರ್ ಆಗುತ್ತೆ. ಸೊ ಇಂಥ ದಿನದಲ್ಲಿ ಅವರು ಈ ರೀತಿ ಮಾತನಾಡ್ತಾರೆ ಅಂದರೆ ನೋಡೋಣ, ನಿರ್ಧಾರ ತಗೊಳ್ಳಿ, ಆಮೇಲೆ ಮಾತನಾಡಲಿಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ. ಈಗ ಸದ್ಯಕ್ಕೆ ಏನು ಮಾತನಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲ, ಈಗ ಅವರು ಇಲ್ಲಿವರೆಗೂ ಎಟ್ ಪ್ರೆಸೆಂಟ್ ಕಾಂಗ್ರೆಸ್ ಶಾಸಕ ಅಂತೇಳೇ ಗುರುತಿಸ್ಕೊಳ್ಳೋದು ಮೇಡಮ್. ಸೊ ಏನೇ ಆದರೂ ಡ್ಯಾಮೇಜ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೋ ಅಥವಾ ಏನು? ಖಂಡಿತ ಇಲ್ಲ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ನೂರಾರು ನಾಯಕರನ್ನ ಹುಟ್ಟಿಸಿದೆ, ಸಾವಿರಾರು ನಾಯಕತ್ವವನ್ನು ಪಾಲಿಸಿ ಪೋಷಿಸಿ. ನನ್ನನ್ನೇ ಉದಾಹರಣೆ ತೊಗೊಳ್ಳಿ, 3ನೇ ಸಾರಿ ಟಿಕೆಟ್ ಕೊಟ್ಟರು ನನಗೆ. ನನ್ನ ನಾಯಕತ್ವವನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಸೊ ಹೀಗೆ ನಾನು ಅನಿವಾರ್ಯ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷಕ್ಕೆ ಅನಿವಾರ್ಯ ಅಲ್ಲ, ಅಥವಾ ಬೇರೆಯವ್ರೂ ಪಕ್ಷಕ್ಕೆ ಅನಿವಾರ್ಯ ಇಲ್ಲ. ಎಂತೆಂಥದೋ ಟೈಮನ್ನು ಈ ಕಾಂಗ್ರೆಸ್ ಪಕ್ಷ ನೋಡಿದೆ. ಸೊ ಇದು ಟೈಮನ್ನು ನಾವು ಪಾರ್ ಮಾಡ್ತೀವಿ. ನಂದಿಷ್ಟೇ ಹೇಳೋದು, ಹರಿಯೋ ನದಿ ಇದು, ಹೋಗೋರು ಬಿಟ್ಟು ಹೋಗಿಬಿಡಲಿ, ಹೊಸತನಕ್ಕೆ ಅವಕಾಶ ಸಿಗುತ್ತೆ, ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳೆಯುತ್ತೆ. ಬೆಳಗಾವಿ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಒಂದು ಹಂತದಲ್ಲಿ ಅವ್ರು ಯಾವುದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅದು ಪ್ಲಸ್ ಆಗುತ್ತೆ ಅನ್ನೋದು. ಸೊ ಇವತ್ತಿನ ಈ ಒಂದು ಬ್ರದರ್ಸ್ ಬಡಿದಾಟ ಈ ಚುನಾವಣೆಯ ಮೇಲೆ ಏನಾದರೂ ಎಫೆಕ್ಟ್ ಆಗ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ಜನರನ್ನ ಒಮ್ಮೆ ಮೂರ್ಖರನ್ನಾಗಿ ಮಾಡ್ಬೋದು, 2 ಬಾರಿ ಮೂರ್ಖರನ್ನಾಗಿ ಮಾಡ್ಬೋದು. ನಾನು ಹೇಳಿದ್ನಲ್ಲ, ತೋಳ ಬಂತು ತೋಳ. ಸೊ ಪದೇ ಮಾಡಿದ್ರೆ ಜನ ಕೂಡ ಬೇಸರ್ತಾರೆ. ಇದೇನಪ್ಪ, ಒಮ್ಮೆ ಪರದೆ ಬೀಳುತ್ತೆ, ಒಮ್ಮೆ ಪರದೆ ಏಳುತ್ತೆ, ಒಮ್ಮೆ ಒಟ್ಟಿಗೆ ಅಂತಾರೆ, ಒಮ್ಮೆ ಇದನ್ನು ನಾನು ನಿನ್ನ ವಿರುದ್ಧ, ನಾನು ನನ್ನ ವಿರುದ್ಧ ಅಂತ ಹೇಳ್ತಾರೆ. ಜನ ಭಾಳಷ್ಟು ಸೂಕ್ಷ್ಮ ರೀತಿಯಿಂದ ನೋಡ್ತಾ ಇರ್ತಾರೆ. ಯಾರನ್ನು ಮೂರ್ಖರಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಲಂಕಷವಾಗಿ ವಿಚಾರ ಮಾಡಿದ್ದಾರೆ. ಇದೆಲ್ಲ ಹೈಕಮಾಂಡ್ ನೋಡುತ್ತೆ. ಓಕೆ, ಥ್ಯಾಂಕ್ ಯು. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಈಗ ಸದ್ಯ ಜಾರಕಿಹೊಳಿ ಬ್ರದರ್ಸರಲ್ಲಿ ಮುಖ್ಯವಾಗಿ ತೋಳ ಬಂತು ತೋಳ ಅನ್ನೋ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಎಷ್ಟು ದಿನ ಜನರನ್ನು ಮೂರ್ಖ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.